ಜೈ ಶ್ರೀರಾಮ್. ನಮಸ್ಕಾರ ರೀಪ್ಪ ಎಲ್ಲ ದೊಡ್ಡ ಮಂದಿಗೆ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿರಿ. ಒಬ್ಬ ವ್ಯಕ್ತಿ ನಾಯಿಗೆ ಊಟ ಹಾಕಿದರೆ ಏನೆಲ್ಲ ಲಾಭಗಳನ್ನ ಪಡಿತಾನೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅವನು ತನ್ನ ಜೀವನದೊಳಗೆ ಯಾವುದೇ ತೊಂದರೆಗಳನ್ನ ಎದುರಿಸುವುದಿಲ್ಲ, ಅವನಿಗೆ ಮೋಕ್ಷ ಕೂಡ ದೊರೆತೈತಿ. ದತ್ತಾತ್ರೇಯರು ಹೇಳ್ತಾರೆ, ಒಂದು ನಾಯಿಗೆ ನೀವು ಒಂದು ರೊಟ್ಟಿ ತುಣುಕನ್ನು ತಿನ್ನಿಸಿದ್ರೆ 8 ಲಾಭಗಳಿದಾವಂತ. ನಾನು ನಿಮಗೆ ಈ ವಿಡಿಯೋದಲ್ಲಿ ಆ ಎಲ್ಲ ಲಾಭಗಳನ್ನ ವಿವರಿಸ್ತೀನಿ. ಅದಕ್ಕೆ ವಿಡಿಯೋನ ಲಾಸ್ಟ್ ಮಟ್ಟ ನೋಡ್ರಿ. ಒಂದು ಟೈಮ್ನಾಗ ಒಂದು ಕಾಡಿನಾಗ ಮಹಾತ್ಮರು ಉಪದೇಶವನ್ನು ನೀಡ್ತಿರ್ತಾರೆ. ಆಗ ಸಬಲ ಎಂಬ ಶಿಷ್ಯ ಆ ಗುರುವಿಗೆ ಕೇಳ್ತಾನೆ, ಗುರುದೇವ, ನನ್ನ ಮನಸ್ಸೊಳಗೆ ಒಂದು ಪ್ರಶ್ನೆ ಮೂಡೈತ್ರಿ ಅಂತ. ಆಗ ಆ ಮಹಾತ್ಮರು ಹೇಳ್ತಾರೆ, ನಿನ್ನ ಮನಸ್ಸೊಳಗೆ ಏನು ಪ್ರಶ್ನೆ ಐತಿ ಅದನ್ನು ನೀ ಸಂಕೋಚ ಪಡೆದ ಕೇಳು ಅಂತ ಹೇಳ್ತಾರೆ. ಗುರುದೇವ, ನಾಯಿಗೆ ಒಂದು ತುಂಡು ರೊಟ್ಟಿಯನ್ನು ತಿನ್ನಿಸೋದ್ರಿಂದ ಆ ವ್ಯಕ್ತಿಗೆ ಏನಾದರೂ ಲಾಭ ಆಗ್ತದ ಅಂತ ಆ ಗುರುಗಳಿಗೆ ಕೇಳ್ತಾನೆ. ಆಗ ಆ ಗುರುಗಳು ಅವನಿಗೆ ಹೇಳ್ತಾರೆ, ನಾಯಿಗೆ ಒಂದು ತುಂಡು ರೊಟ್ಟಿ ತಿನ್ನಿಸೋದ್ರಿಂದ ಒಬ್ಬ ವ್ಯಕ್ತಿಗೆ 8 ಲಾಭಗಳಿದಾವ ಮತ್ತು ಆ ಲಾಭಗಳನ್ನು ತಿಳ್ಕೊಂಡವ ಜೀವನದಾಗ ಎಂದಿಗೂ ದುಃಖವನ್ನು ಅನುಭವಿಸುವುದಿಲ್ಲ ಅಂತ ಅವರು ಹೇಳ್ತಾರೆ. ಯಾರಾದರೂ ನಾಯಿಗೆ ರೊಟ್ಟಿ ತಿನ್ನಿಸ್ತಾ ಇದ್ರೆ ಅವರು ಯಾವಾಗಲೂ ಸಂತೋಷದಿಂದ ಇರ್ತಾರೆ ಮತ್ತು ಅವರಿಗೆ ಮೃತ್ಯುವಿನ ನಂತರ ಮೋಕ್ಷ ಸಿಗ್ತೈತಿ ಅಂತ ಆ ಮಹಾತ್ಮರು ಹೇಳ್ತಾರೆ. ನಾಯಿ ಅಂತಕ್ಕಂಥ ಪ್ರಾಣಿ ಯಾವಾಗಲೂ ನಕಾರಾತ್ಮಕವಾಗಿ ಯೋಚಿಸ್ತದ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ. ಆದರೆ ಅದರ ಜೀವನ ಅಷ್ಟು ದುರಂತದಲ್ಲಿಲ್ಲ. ಆ ಗುರುಗಳು ದತ್ತಾತ್ರೇಯರ ಕಥೆಯನ್ನು ಹೇಳ್ತಾರೆ. ಒಂದನೊಂದು ಕಾಲದಲ್ಲಿ ಬೆಟ್ಟಗಳ ನಡುವೆ ಇರುವ ಒಂದು ಹಳ್ಳಿಯಲ್ಲಿ ಬೀದಿ ನಾಯಿ ಒಂದು ಹಳ್ಳಿಯ ಚೌಕದ ಬಳಿ ತಾಳ್ಮೆಯಿಂದ ಕಾಯ್ತಾ ಕೂತಿತ್ತು. ಆ ಹಳ್ಳಿಗರು ಅದ್ದೂರಿಯಾಗಿ ಆಚರಣೆಯನ್ನು ನಡೆಸ್ತಾ ಇರ್ತಾರೆ ಮತ್ತು ಆ ನಾಯಿ ಹಬ್ಬದ ನಡು ತನಗೇನಾದರೂ ಊಟಕ್ಕೆ ಸಿಗುತ್ತಾ ಅಂತ ಅನ್ನುವಂಥ ಒಂದು ಆಸೆ ಒಳಗೆ ಕುಂತಿರ್ತದೆ. ಆ ಹಬ್ಬ ಮುಗಿತದಂಗೆ ಗ್ರಾಮಸ್ಥರು ಆ ಗ್ರಾಮವನ್ನು ಸ್ವಚ್ಛ ಮಾಡೋಕೆ ಆರಂಭ ಮಾಡ್ತಾರೆ. ಉಳಿದ ವಸ್ತುಗಳನ್ನ ಅಲ್ಲೇ ಬಿಟ್ಬಿಟ್ಟು ಹೋಗ್ತಾರೆ. ಆ ನಾಯಿ ಹೃದಯ ಅಲ್ಲಿ ಏನಾದರೂ ತನಗೆ ಸಿಗ್ಬೋದು ಅಂತ ಅಲ್ಲಿ ಓಡಿ ಹೋಗ್ತದೆ. ಅವರು ತಿರಸ್ಕರಿಸಿದ ಆಹಾರವನ್ನು ತಿನ್ನಬೇಕಂತ ಹೋಗ್ತದೆ. ಹಿಂಗೆ ಹೋಗೋ ಮುಂದೆ ಅಲ್ಲಿ ಒಂದು ಹುಡುಗರ ಗುಂಪು ಏನು ಮಾಡ್ತದ, ಆ ನಾಯಿಯನ್ನು ಕಲ್ಲು ಮತ್ತು ಕಟ್ಟಿಗೆಗಳಿಂದ ಬಡ್ದು ಓಡಿಸ್ತಾರೆ. ನಾಯಿ ಅಂಜಿ ಓಡಿ ಹೋಗ್ತದ. ಸುಸ್ತಾಗಿ ಗಾಯಗೊಂಡಂಥ ನಾಯಿ ಏನು ಮಾಡ್ತದ, ಒಂದು ಹಳೆಯ ಆಲದ ಮರದ ಕೆಳಗೆ ಮಲ್ಕೊಂಡು ಬಿಡ್ತದ. ಆಗ ಆ ನಾಯಿ ಆ ದೇವರಿಗೆ ಕೇಳ್ತದ, ಸ್ವಾಮಿ, ನಾನು ಯಾರಿಗೂ ಏನೂ ಕೆಟ್ಟದ್ದು ಬಯಸಿಲ್ಲ, ಯಾರಿಗೂ ಕಚ್ಚಿಲ್ಲ. ನನ್ನ ಹಸುವನ್ನು ನಿಗಿಸೋದಕ್ಕೋಸ್ಕರ ಅಲ್ಲಿ ಏನಾದರೂ ಆಹಾರ ಸಿಗ್ತದೆ ಅಂತ ನಾನು ಹೋದರೆ, ಆದರೆ ಅವರು ನನಗೆ ನಡಿಲಾರಕ್ಕೆ ಆಗ್ಲಾರ್ದಂಗೆ ನನಗೆ ಹೊಡೆದ್ಬಿಟ್ರು ಅಂತ ಮನವಿ ಮಾಡ್ತದ. ಆ ನಾಯಿ ಕಣ್ಣೀರು ಹಾಕ್ತಿದ್ದಂಗೆ ದೈವದ ಬೆಳಕು ಅಲ್ಲಿ ಆವರಿಸಿ ಅಲ್ಲಿ ಕಾಂತಿಯುತವಾದ ಮತ್ತು ಪ್ರಶಾಂತವಾದ ಒಂದು ಆಕೃತಿ ಮೂಡ್ತದ. ಅದು ಭಗವಾನ್ ದತ್ತಾತ್ರೇಯ, ಕರುಣಾಮಯಿ ಮತ್ತು ಎಲ್ಲವನ್ನು ತಿಳಿದವಂಥವರು. ಭಗವಾನ್ ದತ್ತಾತ್ರೇಯ ಅವರು ಆ ನಾಯಿಗಳ ಗಾಯಗಳನ್ನು ನಿಧಾನವಾಗಿ ಪರೀಕ್ಷಿಸ್ತಾರೆ. ತಮ್ಮ ಕೈ ಸ್ಪರ್ಶದಿಂದ ಅವುಗಳನ್ನೆಲ್ಲ ಗುಣಪಡಿಸ್ತಾರೆ. ಹೆದರಬೇಡ ಮಗು ಅಂತ ಅವರು ಸಮಾಧಾನ ಹೇಳಿ, ಇಂದಿನಿಂದ ನಾಯಿಗೆ ಹಾನಿ ಮಾಡಿದವೆಲ್ಲರೂ ಮರಣಾನಂತರದ ಜೀವನದಲ್ಲಿ ಶಾಶ್ವತವಾದ ಹಿಂಸೆಯಿಂದ ಶಾಪಗ್ರಸ್ತರಾಗ್ತಾರೆ ಮತ್ತು ನಾಯಿಗಳಿಗೆ ಯಾರು ದಯ ತೋರ್ತಾರಲ್ಲ ಅಂಥವರಿಗೆ ನಾನು 8 ಅನುಗ್ರಹಗಳನ್ನು ನೀಡುತ್ತೇನೆ ಅಂತ ಹೇಳ್ತಾರೆ. 1, ಆ ವ್ಯಕ್ತಿಯ ಮೇಲೆ ಯಾವುದೇ ಕೆಟ್ಟ ಕಣ್ಣು ಬೀಳಾರ್ದಂಗೆ ನಾನು ನೋಡ್ಕೋತೀನಿ. 2, ನಾಯಿಗೆ ರೊಟ್ಟಿ ತಿನ್ನಿಸೋದ್ರಿಂದ ಒಂದು ಮನೆ ಶುಭ ಸಂಪತ್ತನ್ನು ತರಲು ಸಹಾಯ ಮಾಡುತ್ತೆ. 3, ಲಕ್ಷ್ಮೀ ದೇವಿಯು ಆ ಮನೆಯಲ್ಲಿ ಇರಲು ಇಚ್ಛಿಸುತ್ತಾಳೆ. 4, ಕಷ್ಟ ಮತ್ತು ಸಾಲಗಳಿಂದ ಮುಕ್ತಿ ಪಡೆಯುತ್ತಾರೆ. 5, ಆ ವ್ಯಕ್ತಿ ವ್ಯಾಪಾರದಲ್ಲಿ ಯಶಸ್ವಿಯಾಗಲು ನೆರವಾಗುತ್ತದೆ. 6, ದೀರ್ಘಾಯಸ್ಸು ಮತ್ತು ಉತ್ತಮ ಆರೋಗ್ಯವನ್ನು ನೀಡುತ್ತದೆ. 7, ಮನಸ್ಸನ್ನು ಸದಾ ಶಕ್ತಿಯುತವಾಗಿರುವಂತೆ ಮತ್ತು ಉತ್ತಮ ವಿಚಾರಗಳು ಬಂದು ನೆಲೆಯಾಗಿರುವಂತೆ ಮಾಡ್ತದೆ. 8, ದೇವರು ಸದಾ ಆ ವ್ಯಕ್ತಿಯನ್ನು ಆಶೀರ್ವದಿಸುತ್ತಾನೆ, ಏಕೆಂದರೆ ಎಲ್ಲ ಜೀವಿಗಳಿಗೂ ಕರುಣೆ ತೋರಿಸುವಂಥವನು ದೇವರ ಆಶೀರ್ವಾದವನ್ನು ಪಡೆಯುತ್ತಾನೆ ಅಂತ ಆ ಗುರುಗಳು ಆ ಶಿಷ್ಯನಿಗೆ ಹೇಳ್ತಾರೆ. ನಾಯಿಗೆ ಒಂದು ತುಂಡು ರೊಟ್ಟಿ ತಿನ್ನಿಸೋದರಿಂದ ಎಷ್ಟೆಲ್ಲ ಮಹತ್ವವಿದೆ ಎಂಬುದನ್ನು ಅರಿತವನು ಜೀವನದಲ್ಲಿ ಸುಖವನ್ನು ಹೇಗೆ ಸುಲಭವಾಗಿ ಪಡೆಯಬಹುದು ಎಂಬುದನ್ನು ತಿಳ್ಕೊಂಡಿರ್ತಾನೆ.